ನಟ ದರ್ಶನ್ಗೆ ತಲೆನೋವು ಆಗೋಗಿದೆ ಮಾಫಿ ಸಾಕ್ಷಿಗಳ ಸಂಕಷ್ಟ. ದರ್ಶನ್ ಗ್ಯಾಂಗ್ನಲ್ಲಿ ದುಗುಡ ಶುರು ಆಗಿದೆ ಇವಾಗ. ನೋಡಿ, ನಟ ದರ್ಶನ್ಗೆ ಮಾಫಿ ಸಾಕ್ಷಿಗಳ ತಲೆನೋವು ಆಗೋಗಿದ್ದಾರೆ. ಅದರ ಸಂಕಷ್ಟ ಅವರಿಗೆ ತಟ್ತಾ ಇದೆ. ದರ್ಶನ್ ಗ್ಯಾಂಗ್ನಲ್ಲಿ ಶುರುವಾಯಿತು ದುಗುಡ. ಮಾಫಿ ಸಾಕ್ಷಿಗೆ ಪ್ರದೂಷ್, ವಿನಯ್, ರವಿಶಂಕರ್ ಅರ್ಜಿಯನ್ನ ಹಾಕಿದ್ದಾರೆ. A8 ರವಿಶಂಕರ್, A10 ವಿನಯ್, A14 ಪ್ರದೂಷ್, 3 ಜನ ಕೂಡ ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದು ದೊಡ್ಡ ತಲೆನೋವಾಗಿದೆ ದರ್ಶನ್ಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಚಿಂತೆ ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಚಿಂತೆಗೀಡಾಗಿದ್ದಾರೆ ದಚ್ಚು. ನಿನ್ನೆ ರಾತ್ರಿ ಜೈಲಿನಲ್ಲಿ ಊಟ ಕೂಡ ಮಾಡಿಲ್ವಂತೆ ದರ್ಶನ್. ಯಾರ ಜೊತೆ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿದ್ದಾರೆ ದಾಸ. ಕೇಸ್ ಭವಿಷ್ಯ ಏನಾಗುತ್ತೋ ಎಂಬ ಆತಂಕದಲ್ಲಿ ಕಾಟೇರ ತಲೆಗೆ ಕೈ ಹಚ್ಚಿಕೊಂಡು ಚಿಂತೆಯನ್ನ ಮಾಡ್ತಿದ್ದಾರಂತೆ ಜೈಲಿನಲ್ಲಿ. ಬ್ಯಾಕ್ ಟು ಬ್ಯಾಕ್ ಅವರ ಗ್ಯಾಂಗ್ನಿಂದ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿಕೊಂಡು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರದೂಷ್ ಸಲ್ಲಿಸಿದ್ರು. A14 ಆರೋಪಿಯವರು ಮೊದಲು ಅವರ ಮಾಫಿ ಸಾಕ್ಷಿ ಆಗ್ತೀನಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ತದನಂತರ A10 ಬಂದ್ರು, ವಿನಯ್ ಅಂತ, ಆಮೇಲೆ ರವಿಶಂಕರ್. ಬ್ಯಾಕ್ ಟು ಬ್ಯಾಕ್ ಮಾಫಿ ಸಾಕ್ಷಿಗಳು ಹೇಳೋದಕ್ಕೆ ಬರ್ತಾ ಇದ್ದಾರೆ. ಅವರ ಗ್ಯಾಂಗ್ನಿಂದಲೇ ನಮಗೆ ಈ ಕೇಸಿನಿಂದ ವಜಾ ಮಾಡಿ ನಾವು ನಡೆದಿರ್ತಕ್ಕಂಥ ಸತ್ಯವನ್ನ ಹೇಳ್ತೀವಿ ಅಂತೇಳಿ ಆರೋಪಿಗಳು, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇವರು ಕೂಡ ಆರೋಪಿಗಳು. ಅವರೇ ನಾವೇ ಸಾಕ್ಷಿ ಹೇಳ್ತೀವಿ, ಇದ್ರ ಬಗ್ಗೆ ಏನು ನಡೆದಿದೆ ಅಂತ ಪಿನ್ ಟು ಪಿನ್ ಬಿಚ್ಚಿಡ್ತೀವಿ, ನಮ್ಮನ್ನ ಈ ಕೇಸಿನಿಂದ ಕೈ ಬಿಡಿ ಅಂತ ಹೇಳಿ ಒಪ್ಕೊಂಡು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನಿಸರ್ಗ. ಎಸ್ ನಿಸರ್ಗ, ನೋಡಿ, ದರ್ಶನ್ಗೆ ದೊಡ್ಡ ತಲೆನೋವಾಗಿ ಹೋಗಿದೆ ಇದು. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅನ್ನುವ ರೀತಿಯಲ್ಲಿ ಆಗೋಗಿದೆ. ಅಂದ್ರೆ ತಮ್ಮ ಟೀಮ್ನಿಂದಲೇ ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಒಂದು 3 ಜನ ಬಂದಿದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ನಿಸರ್ಗ? ಓಕೆ, ಸಂಪರ್ಕ ಸಿಗ್ತಾ ಇಲ್ಲ, ಕಟ್ಟಾಗಿದೆ. ಮತ್ತೆ ಕನೆಕ್ಟ್ ಮಾಡಲು ಪ್ರಯತ್ನ ಮಾಡ್ತಾರೆ ನಮ್ಮ ಟೀಮ್ನಿಂದ. ಎಸ್, ನೋಡಿ, ಇವಾಗ ದರ್ಶನ್ ಕೇಸ್ ಯಾವ ರೀತಿ ಇದೆ ನೋಡಿ. ಇವಾಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಹಳ ತಲೆನೋವಾಗಿ ಹೋಗಿದೆ ಇವಾಗ ಅವರಿಗೆ. ಆ ಕೇಸ್ನಲ್ಲಿ ಭಾಗಿಯಾಗೋರೇ ಸಾಕ್ಷಿ ಆಗೋದಕ್ಕೆ ಬಂದಿದ್ದಾರೆ. ಕೋರ್ಟ್ ಮುಂದೆ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.